ರೈತರ ಸಮಸ್ಯೆಗಳಿಗಾಗಲಿ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗಾಗಲಿ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಸಮರ್ಪಕವಾಗಿ ಉತ್ತರವನ್ನು ನೀಡದೇ ಹೋಗಿರುವಂಥದ್ದನ್ನು ತಾವು ನೋಡಿದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಿಡುಗಡೆ ವಿಚಾರದಲ್ಲಿ ಸದನಕ್ಕೆ ಒಂದು ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಗೃಹಲಕ್ಷ್ಮಿ ವಿಚಾರದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವೆ ಕ್ಷಮಾಯಾಚನೆಯನ್ನು ಕೇಳುವಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಯಿತು. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರ ಲ್ಯಾಂಡ್ ಸ್ಕ್ಯಾಮ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಮುಂದೆ ಏನಾಗುತ್ತೋ ಅದು ನೋಡೋಣ. ಇದು ಒಂದು ಭಾಗ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀತಿಗಳ ಬಗ್ಗೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗೊಂದಲದ ನೀತಿಗಳ ಬಗ್ಗೆ, ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥದ್ರ ಬಗ್ಗೆ, ಗ್ಯಾರಂಟಿಗಳನ್ನು ಹೆಸರು ಹೇಳಿಕೊಂಡು ಯಾವ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ವಿಚಾರಗಳ ಬಗ್ಗೆ ನಾನು ಇವತ್ತು ಪ್ರಸ್ತಾಪ ಮಾಡಬೇಕು ಅಂತ. ಒಂದು ಕಡೆ ಗೃಹಲಕ್ಷ್ಮಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಇವತ್ತು ಹೆಂಡವನ್ನು ಹೆಚ್ಚು ವ್ಯಾಪಾರ ಮಾಡಿ ಅಂತೇಳಿ ವ್ಯಾಪಾರಿಗಳ ಮೇಲೆ ಇವತ್ತು ಒತ್ತಡ ಹಾಕ್ತೀರಿ ಇಲಾಖೆ ಮೂಲಕ. 35% ಟಾರ್ಗೆಟ್ ಹೆಚ್ಚಾದ ಇವತ್ತು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ಇದರಿಂದ ಹೆಣ್ಮಕ್ಳಿಗೆ, ರಾಜ್ಯದಲ್ಲಿ ಬಡ ಹೆಣ್ಮಕ್ಳಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ, ಕುಡುಕರ ಕಾಟ ಹೆಚ್ಚಾಗೋದ್ರಿಂದ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಾದರೂ ಯೋಚನೆ ಮಾಡಿದ್ದಾರೆ ನೀವು? ಹಾಗಾದರೆ ಅಂದರೆ ಒಂದು ರೀತಿ ದ್ವಂದ್ವ ನೀತಿ ರಾಜ್ಯ ಸರ್ಕಾರದ್ದು.